ಮನೆಯಲ್ಲೇ ತುಂಬ ಈಸಿಯಾಗಿ ಯಾವುದೇ ಕೆಮಿಕಲ್ ಐಟಮ್ನ ಯೂಸ್ ಮಾಡ್ದಂಗೆನೇ ಬೀದಿ ಬದಿಯಲ್ಲಿ ಸಿಗುವಂತಹ ಎಗ್ ರೈಸ್ ಸೇಮ್ ಟೇಸ್ಟಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಒಂದು ಮೆಥಡನ್ನು ಯೂಸ್ ಮಾಡಿ ಸಾಕು. ಮೊದಲಿಗೆ ಒಂದು ಸಣ್ಣ ಜಾರನ್ನು ತೊಗೊಳೋದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಸಿಮೆಣಸಿಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಂತರದಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಇದರಲ್ಲಿ ಆಪ್ಷನಲ್, ತಿನ್ನಲ್ಲ ಅನ್ನೋರಿಗೆ ಈ ಥರ ತಿನ್ನಿಸಿ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ ಕರಿಬೇವಿನ ಸೊಪ್ಪು ತಿಂದಿದ್ದೀವಿ ಅಂತ. ಆ್ಯಂಡ್ ಟೇಸ್ಟ್ ಕೂಡ ಯಾವುದೇ ರೀತಿ ಬದಲಾಗೋದಿಲ್ಲ ಕರಿಬೇವಿನ ಸೊಪ್ಪನ್ನ ರುಬ್ಬೋದ್ರಿಂದ. ಸೊ ಕರಿಬೇವಿನ ಸೊಪ್ಪನ್ನ ಆದಷ್ಟು ತಿನ್ನಬೇಕು, ಮ್ಯಾಕ್ಸಿಮಮ್ ತಿನ್ನೋಕ್ಕೆ ಪ್ರಯತ್ನ ಪಡಿ. ಅದು ತಿನ್ನಲ್ಲ ಅನ್ನೋರಿಗೆ ಈ ಥರ ರುಬ್ಬಿ ಹಾಕಿ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ನಂತರ ಒಂದು ಬಾಣಲಿಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರದಲ್ಲಿ ಒಂದು 4 ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತೀನಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಮೊಟ್ಟೆ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. 1-3 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಮೆಥಡ್ನ ಯೂಸ್ ಮಾಡಿ ಸೇಮ್ ಬೀದಿಯಲ್ಲಿ ಯಾವ ಥರ ಬೀದಿ ಬದಿಯಲ್ಲಿ ಸಿಗುವಂತಹ ಎಗ್ ರೈಸ್ ಯಾವ ಥರ ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಇರುತ್ತೆ. ಮತ್ತು ಹೈಜಿನಿಕ್ಕಾಗಿ ಕೂಡ ಇರುತ್ತೆ, ಬೇಗ ಕೂಡ ಮಾಡಿಬಿಡ್ಬೋದು. ಏನು ಜಾಸ್ತಿ ದುಡ್ಡು ಕೂಡ ಖರ್ಚಾಗೋದಿಲ್ಲ. ಮತ್ತು ಜಾಸ್ತಿ ಜನ ಕೂಡ ತಿನ್ಬೋದು. ಇದರಲ್ಲಿ ಒಂದು 6-7 ಮೆಂಬರ್ಸ್ ತಿನ್ಬೋದು. ಈಗ ಫ್ರೈ ಮಾಡ್ಕೊಂಡಿರುವಂತಹ ಎಗ್ಗನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಗ್ಗೆಲ್ಲ ನೀಟಾಗಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಿರಬೇಕು. ನೋಡ್ತಾ ಇರ್ಬೋದು, ಈ ಥರ ಫ್ರೈ ಆಗಿದ್ದರೆ ಸಾಕು. ಅತಿಯಾಗಿ ಫ್ರೈ ಮಾಡೋದು ಬೇಡ, ಇಷ್ಟು ಫ್ರೈ ಮಾಡಿದರೆ ಸಾಕು. ಸೊ ಇವಾಗ ಇನ್ನು ಅದೇ ಬಾಣಲಿಗೆ ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರದಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕೂಡ ಹಾಕೋಬೋದು. ನಂತರ ಒಂದು 4 ಈರುಳ್ಳಿಯನ್ನು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಎಗ್ ರೈಸ್ ತುಂಬಾ ಟೇಸ್ಟ್ ಬರುತ್ತೆ. ಮನೆಯಲ್ಲೇ ನಮ್ಗಳಿಗೆ ಮಾಡ್ತಾ ಇರೋದ್ರಿಂದ ಆದಷ್ಟು ಎಲ್ಲವನ್ನು ಸಹ ಚೆನ್ನಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ, ಒಳ್ಳೆ ಟೇಸ್ಟ್ ಸಿಗುತ್ತೆ. ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಒಂದು 1/4 ಭಾಗ ಆಗೋಷ್ಟು ಒಂದು ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲೆಕೋಸನ್ನು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು 10 ಮಿನಿಟ್ಸ್ ಫ್ರೈ ಮಾಡ್ತೀನಿ. ಎಣ್ಣೆನಲ್ಲೇ ಇಷ್ಟು ಚೆನ್ನಾಗಿ ಬೇಯಬೇಕು. ಒಂದು 10 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ತಾ ಇರೋಣ. ನೋಡ್ತಾ ಇರ್ಬೋದು, ಕ್ಯಾಬೇಜನ್ನು ಯೂಸ್ ಮಾಡಿದಷ್ಟು ಫ್ರೈಡ್ ರೈಸ್ ಆಗಲಿ ಎಗ್ ರೈಸ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಇಲ್ಲ ಅನ್ನೋ ಟೈಮಲ್ಲಿ ಆಲ್ಮೋಸ್ಟ್ ಹೋಟೆಲ್ಗಳಲ್ಲಿ ಕ್ಯಾಬೇಜನ್ನೇ ಜಾಸ್ತಿ ಯೂಸ್ ಮಾಡೋದು. ಈ ಈರುಳ್ಳಿನ ರೀಪ್ಲೇಸ್ಮೆಂಟ್ ಮಾಡೋಕ್ಕಿರೋ ಏಕೈಕ ವಸ್ತು ಅಂತಂದರೆ ಅದು ಎಲೆಕೋಸ್ ಮಾತ್ರ. ಈ ಹೋಟ್ಲುಗಳಲ್ಲಿ ಈ ಸೀಕ್ರೆಟ್ಸ್ನ ಹೇಳ್ಕೊಡೋದಿಲ್ಲ, ಅದನ್ನು ನಿಮ್ಮ ಹತ್ರ ರಿವೀಲ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ ಈಗ ರೈಸನ್ನು ಹಾಕ್ಕೊಂಡಿದ್ದೀನಿ. ರೈಸನ್ನು ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ತೀನಿ. ಮೊದಲೇ ಹಾಕ್ಕೊಂಡಿದ್ವಿ, ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹೀಟ್ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರದಲ್ಲಿ ಇವಾಗ ಫ್ರೈಡ್ ಮಾಡಿ ಇಟ್ಕೊಂಡಿರುವಂತಹ ಎಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮೊದಲೇ ತರಕಾರಿಗಳಿಗೆ ಹಾಕ್ಕೊಂಡಿದ್ವಿ, ಎಗ್ಗಿಗೆ ಹಾಕಿದ್ದೀವಿ. ಇದು ಇಲ್ಲಿ ಅನ್ನ ಹಾಕ್ಕೊಂಡಾದ್ಮೇಲೆ ಅನ್ನ ಮಾಡುವಾಗ ಹಾಕ್ಕೊಂಡಿರ್ತೀವಿ. ಈಗ ಆಪ್ಷನಲ್ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಸೊ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸ್ ಆಗಿದೆ. ಸೇಮ್ ಎಗ್ ಫ್ರೈಡ್ ರೈಸು ಹೇಗೆ ಹೋಟೆಲ್ಗಳಲ್ಲಿ ಸಿಗುತ್ತೋ ಅದೇ ಥರ ಇದೆ. ನೋಡ್ತಾ ಇರ್ಬೋದು ಲುಕ್ಕಿಂಗ್ ವೈಸ್ ಆ್ಯಂಡ್ ಟೇಸ್ಟ್ ವೈಸ್ ಮಾತ್ರ ಅಮೇಝಿಂಗ್ ಆಗಿತ್ತು. ಇನ್ನೂ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸರ್ವ್ ಮಾಡ್ತಾ ಇದ್ದೀನಿ. ಈಗ ಇದು ಸರ್ವ್ ಮಾಡುವಾಗ ಮೇಲ್ಗಡೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಟ್ರೆ ಸೇಮ್ ಟೇಸ್ಟ್, ಯಾವುದೇ ಥರ ಡಿಫ್ರೆನ್ಸ್ ಇರೋದಿಲ್ಲ, ಬೇಗನೆ ಮಾಡ್ಕೊಂಬಿಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.